ಹಾಯ್ ಗಾಯ್ಸ್. ಹಾಯ್ ಸರ್. ಈ ಕೆಲಸ ಮಾಡಕ್ಕೆ ನಿಮ್ಗೆ ಏನ್ ಇನ್ಸ್ಪಿರೇಷನ್, ಯಾವ ತರ ಈ ಕೆಲಸ ಶುರು ಮಾಡಿದ್ರಿ ಅಂತ? ಆಕ್ಚುಲಿ ಏನಂದ್ರೆ ಬೆಂಗಳೂರಲ್ಲಿ ನೀವು ನೋಡ್ತಾ ಇದ್ದೀರಾ, ತುಂಬಾ ಆಕ್ಸಿಡೆಂಟ್ಗಳಾಗ್ತಾ ಇದೆ. ಟ್ರಾಫಿಕ್ ರೂಲ್ಸ್ನ ಯಾರು ಫಾಲೋ ಅಪ್ ಮಾಡ್ತಾ ಇಲ್ಲ. ಇರೋ ಬೋರ್ಡ್ಗಳು ಕರೆಕ್ಟಾಗಿಲ್ಲ, ರೋಡ್ಗಳು ಕರೆಕ್ಟಾಗಿಲ್ಲ, ರಸ್ತೆ ಪೂರ್ತಿ ಗುಂಡಿಗಳಿದ್ದಾವೆ. ಸೂಚನಾ ಫಲಕಗಳು ಅವು ಕರೆಕ್ಟಾಗಿದ್ರು ಅವು ಕ್ಲೀನ್ ಇಲ್ಲ. ಸೊ ನಮ್ಮ ಕೈಲಾದಷ್ಟು ನಾವು ಆಕ್ಸಿಡೆಂಟ್ನ ಅವಾಯ್ಡ್ ಮಾಡೋಣ ಅಂತ ಈ ಒಂದು ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಇಂಟೆನ್ಷನ್ ಇಷ್ಟೇ, ಪಬ್ಲಿಕ್ಗೆ ಯೂಸ್ ಆಗಬೇಕು, ಆಕ್ಸಿಡೆಂಟ್ಗಳು ಅವಾಯ್ಡ್ ಆಗಬೇಕು. ಎಕ್ಸಾಂಪಲ್ಲು ಮಿಡ್ಲ್ ಕ್ಲಾಸ್ ಅವರು ಟೂ ವೀಲರ್ಗಳು ಹೋಗ್ತಾ ಇರ್ತಾರೆ ನೈಟ್ ಟೈಮಲ್ಲಿ. ಸೊ ನೋಡಿ, ಇವಾಗ ಇಲ್ಲಿ ಕ್ರಾಸ್ ಇದೆ, ಯೂಟರ್ನ್ ಇದೆ, ಬಟ್ ಇಲ್ಲಿ ಯೂಟರ್ನ್ ಇದೆ, ಅಲ್ಲಿ ಕ್ರಾಸ್ ಇದೆ ಅಂತ ಗೊತ್ತೇ ಆಗೋದಿಲ್ಲ. ಎಲ್ಲ ಗಿಡಗಳೆಲ್ಲ ಬೆಳ್ಕೊಂಡಿದೆ. ಸೊ ಹಾಗಾಗಿ ನೈಟ್ ಟೈಮಲ್ಲಿ ಅದು ಐಡೆಂಟಿಫೈ ಆಗೋದಿಲ್ಲ. ಸೊ ಹಾಗಾಗಿ ಪಬ್ಲಿಕ್ಗೆ ಯೂಸ್ ಆಗಿದೆ ಅಂತ ನಾನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಆಕ್ಸಿಡೆಂಟ್ ಅವಾಯ್ಡ್ ಆಗಬೇಕು, ಅದೇ ನಮ್ಮ ಮೇನ್ ಇಂಟೆನ್ಷನ್ ಇದೆ. ಹಲೋ ಗಾಯ್ಸ್, ನನ್ನ ಹೆಸರು ವಿನೋದ್ ಅಂತ. ನಾನು ಗೋಪಾಲನ್ ಒಲಿಂಪಿಯಾ ಅಪಾರ್ಟ್ಮೆಂಟ್ ನಿವಾಸಿ. ನಿನ್ನೆ ರಾತ್ರಿ ಅಷ್ಟೇ ನಾನು ಗೇಟಿಂದ ಹೊರಗಡೆ ಬರಬೇಕಾದ್ರೆ ಜಸ್ಟ್ ಆಕ್ಸಿಡೆಂಟ್ ಆಗ್ತಾ ತಪ್ಪು ಹೋಯ್ತು. ಬಿಕಾಸ್ ಆಫ್ ದಿಸ್ ಬ್ಲೈಂಡ್ ಸ್ಪಾಟ್. ಇದು ಇಲ್ಲಿ ಪೊದೆಗಳು ಬೆಳೆದಿರೋದ್ರಿಂದ ಒಂದು ಬ್ಲೈಂಡ್ ಸ್ಪಾಟ್ ಅನ್ನೋದು ಕ್ರಿಯೇಟ್ ಆಯ್ತು. ಇವ್ರು ಯಾರೋ ಇಬ್ರು ಬೆಳಕು ಅಂತ ಫೌಂಡೇಶನ್ ಅವರು ಇದನ್ನ ಮೊದಲೇ ನೋಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಂದು ಇದು ಬ್ಲೈಂಡ್ ಸ್ಪಾಟ್ ಅನ್ನ ಕ್ಲಿಯರ್ ಮಾಡೋ ಅಂತ ಇನಿಷಿಯೇಟಿವ್ ನ ತಗೊಂಡಿದ್ದಾರೆ. ತುಂಬಾ ಧನ್ಯವಾದಗಳು ಇವರಿಗೆ. ಸರ್, ನಮ್ಮ ರೆಸಿಡೆನ್ಸಿಗೆ ಏನ್ ಮೆಸೇಜ್ ಕೊಡಕ್ ನೀವು ಇಷ್ಟಪಡ್ತೀರಾ? ಸರ್ ನೋಡಿ, ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜನ ಇರ್ತಾರೆ, ಆಲ್ಮೋಸ್ಟ್ 2000+ ಮೆಂಬರ್ಸ್ ಇರ್ತಾರೆ. ನೋಡಿ, ಅಲ್ಲಿಗೆ ಹೋಗೋಣ. ಅಪಾರ್ಟ್ಮೆಂಟ್ ಏನಂತಂದ್ರೆ, ನಿಮ್ಮ ಜಾಗಗೆ ನೀವು ರೆಸ್ಪೆಕ್ಟ್ ಕೊಟ್ಟು ಕ್ಲೀನಿಂಗ್ ಮಾಡ್ಕೊಳ್ಳಿ. ನಿಮ್ಮ ಏರಿಯಾದಲ್ಲಿ ಮಾತ್ರ ನೀವು ಕ್ಲೀನ್ ಮಾಡ್ಕೊಳ್ಳಿ, ಬೇರೆ ಜಾಗ ಆತರ ಎಲ್ಲರೂ ಮಾಡ್ಕೊಂಡ್ರೆ, ಅವ್ರ ಜಾಗದಲ್ಲಿ ಅವರು ಕ್ಲೀನ್ ಮಾಡ್ಕೊಂಡ್ರೆ ಇಡೀ ಇಂಡಿಯಾನೇ ಕ್ಲೀನ್ ಆಗಿರುತ್ತೆ ಸರ್. ಕರೆಕ್ಟ್ ಅಲ್ವಾ? ಸೊ ಅದೊಂದು ನಾವು ಮೆಸೇಜ್ ಕೊಡ್ತೀವಿ ಸರ್. ಥ್ಯಾಂಕ್ ಯು ಗೈಸ್, ಗುಡ್ ಜಾಬ್. ಥ್ಯಾಂಕ್ ಯು ಸರ್.